ಪ್ರದರ್ಶನದ ಹಿನ್ನೆಲೆಯಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿರುವ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಆಸ್ಟ್ರೇಲಿಯಾ ವಿರುದ್ಧದ ಕೊನೆಯ ಟೆಸ್ಟ್ ಪಂದ್ಯದಿಂದ ಹೊರಗುಳಿಯೋ ದಿಟ್ಟ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸದಾ ಟೀಮ್ ಮ್ಯಾನ್ ಎಂದು ಕರೆಸಿಕೊಳ್ಳುವ ರೋಹಿತ್ ಸಿಡ್ನಿ ಟೆಸ್ಟ್ ಪಂದ್ಯದಲ್ಲಿ ಭಾರತ ಗೆಲ್ಲಲೇಬೇಕಿರೋದ್ರಿಂದ ತಂಡದ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಂಡಿದ್ದಾರೆ. ಇದರೊಂದಿಗೆ ಹಿಟ್ ಮ್ಯಾನ್ ಟೆಸ್ಟ್ ಕರಿಯರ್ ಕೊನೆಯಾದಂತಾಗಿದ್ದು ಅಧಿಕೃತ ನಿವೃತ್ತಿ ಘೋಷಣೆಯಷ್ಟೇ ಬಾಕಿ ಎನ್ನಲಾಗ್ತಿದೆ. ಟೀಂ ಇಂಡಿಯಾದಲ್ಲಿ ಎಲ್ಲವೂ ಅಯೋಮಯ. ಹಿರಿಯ ಆಟಗಾರರಿಗೆ ಗೇಟ್ ಪಾಸ್ ಸಮಯ. ಸದ್ಯ ಟೀಂ ಇಂಡಿಯಾದಲ್ಲಿ ಯಾವುದೂ ಸರಿಯಿಲ್ಲ ಎನ್ನುವಂತಹ ಪರಿಸ್ಥಿತಿ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ಸಾಲು ಸೋಲಿನ ಹಿನ್ನೆಲೆಯಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ತಲುಪುವ ಅವಕಾಶ ಬಹುತೇಕ ಕ್ಷೀಣಿಸಿದೆ. ಸ್ವದೇಶದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 3 ಪಂದ್ಯಗಳ ಸರಣಿ ಕ್ಲೀನ್ ಸ್ವೀಪ್ನಲ್ಲಿ ಸೋತ ಬಳಿಕ ಆಸ್ಟ್ರೇಲಿಯಾದಲ್ಲಿ ನಡೆಯುವ ಬಾರ್ಡರ್ ಗವಾಸ್ಕರ್ ಸೀರೀಸ್ ಮೇಲೆ ಬಹಳ ನಿರೀಕ್ಷೆ ಇಟ್ಟುಕೊಳ್ಳಲಾಗಿತ್ತು. ಆದ್ರೆ ಅಲ್ಲೂ ಅದೇ ರಾಗ ಅದೇ ಹಾಡು ಎನ್ನುವಂತಾಗಿದೆ. ಯಶಸ್ವಿ ಜೈಸ್ವಾಲ್, ನಿತೀಶ್ ಕುಮಾರ್ ರೆಡ್ಡಿಯಂತಹ ಯುವ ಆಟಗಾರರು ಚೆನ್ನಾಗಿ ಆಡ್ತಾ ಇದ್ರೆ, ಹಿರಿಯ ಆಟಗಾರರಲ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು ಕೆಎಲ್ ರಾಹುಲ್ ಮಾತ್ರ ಅದ್ಭುತ ಪ್ರದರ್ಶನ ನೀಡ್ತಿದ್ದಾರೆ. ಅದರಲ್ಲೂ ನಾಯಕ ರೋಹಿತ್ ಪ್ರದರ್ಶನವಂತೂ ಹೀನಾಯವಾಗಿದೆ. ಈ ವಿಚಾರವಾಗಿ ಕಳೆದ ಕೆಲ ದಿನಗಳಿಂದ ಕೋಚ್ ಗೌತಮ್ ಗಂಭೀರ್ ಮತ್ತು ರೋಹಿತ್ ಶರ್ಮಾ ನಡುವೆ ವೈಮನಸ್ಸು ಬೆಳೆದಿದೆ ಎಂದು ವರದಿಯಾಗಿದ್ದು ಭಾರೀ ಚರ್ಚೆ ಹುಟ್ಟುಹಾಕಿದೆ. ಕೊನೆಗೆ ತಾನೇ ಈ ಪಂದ್ಯದಿಂದ ಹೊರಗುಳಿಯೋದಾಗಿ ಕೋಚ್ ಗಂಭೀರ್ ಹಾಗೂ ಆಯ್ಕೆ ಮಂಡಳಿ ಮುಖ್ಯಸ್ಥ ಅಜಿತ್ಗೆ ರೋಹಿತ್ ಶರ್ಮಾ ತಿಳಿಸಿದ್ದಾರೆ. ರೋಹಿತ್ ಜಾಗಕ್ಕೆ ಗಿಲ್, ರಾಹುಲ್ ಓಪನರ್. ಆಕಾಶ್ ದೀಪ್ ಬದಲು ಪ್ರಸಿದ್ಧ ಕೃಷ್ಣ ಕಣಕ್ಕೆ. ಈ ಹಿಂದಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಭಾರತ ಗೆದ್ದಿರೋದ್ರಿಂದ ಪ್ರಸಕ್ತ ಸರಣಿಯನ್ನ ಡ್ರಾ ಮಾಡಿಕೊಂಡು ಟ್ರೋಫಿ ಉಳಿಸಿಕೊಳ್ಳಬೇಕಾದ್ರೆ ಸಿಡ್ನಿಯಲ್ಲಿ ನಡೆಯುವ 5ನೇ ಹಾಗೂ ಕೊನೆಯ ಮ್ಯಾಚ್ ಅನ್ನ ಭಾರತ ಗೆಲ್ಲಲೇಬೇಕಿದೆ. ಹಾಗಾಗಿ ಟೀಮ್ನಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನ ಮಾಡಲಾಗ್ತಿದೆ. ರೋಹಿತ್ ಬದಲು ಜಸ್ಪ್ರೀತ್ ಬುಮ್ರಾ ಕ್ಯಾಪ್ಟನ್ ಆಗಿ ತಂಡವನ್ನ ಮುನ್ನಡೆಸ್ತಾರೆ. ರೋಹಿತ್ ಶರ್ಮಾಗಾಗಿ ಓಪನಿಂಗ್ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದ ಕೆಎಲ್ ರಾಹುಲ್ ಯಶಸ್ವಿ ಜೈಸ್ವಾಲ್ ಜೊತೆ ಓಪನರ್ ಆಗಿ ಆಡಿದ್ರೆ, ಶುಭಮನ್ ಗಿಲ್ 1 ಡೌನ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯಲಿದ್ದಾರೆ. ಬೇಜವಾಬ್ದಾರಿ ಆಟದಿಂದ ಮ್ಯಾಚ್ ಸೋಲಲು ಕಾರಣರಾದ ಹಿನ್ನೆಲೆಯಲ್ಲಿ ರಿಷಬ್ ಪಂತ್ರನ್ನು ಟೀಮ್ನಿಂದ ಹೊರಗಿಡಬೇಕೆಂಬ ಒತ್ತಾಯದ ನಡುವೆಯೂ ಪಂತ್ ಸ್ಥಾನ ಉಳಿಸಿಕೊಂಡಿದ್ದಾರೆ. ಆದ್ರೆ ಆಕಾಶ್ ದೀಪ್ ಗಾಯಗೊಂಡಿರೋದ್ರಿಂದ ಅವರ ಜಾಗದಲ್ಲಿ ಕನ್ನಡಿಗ ವೇಗಿ ಪ್ರಸಿದ್ಧ ಕೃಷ್ಣ ಆಡೋದು ಕನ್ಫರ್ಮ್ ಆಗಿದೆ. ಮೆಲ್ಬರ್ನ್ ಟೆಸ್ಟ್ ರೋಹಿತ್ ಕೊನೆಯ ಮ್ಯಾಚ್. ಶರ್ಮಾ ನಿವೃತ್ತಿ ಅಧಿಕೃತ ಘೋಷಣೆಯಷ್ಟೇ ಬಾಕಿ. ಆಸ್ಟ್ರೇಲಿಯಾದಲ್ಲಿ ಆಡಿದ ಕೊನೆಯ 3 ಟೆಸ್ಟ್ಗಳಲ್ಲಿ ರೋಹಿತ್ ಬ್ಯಾಟಿಂಗ್ ಸರಾಸರಿ 6.20. ಕಳೆದ 9 ಟೆಸ್ಟ್ ಮ್ಯಾಚ್ಗಳಲ್ಲಿ ರೋಹಿತ್ ಆವರೇಜ್ ಕೇವಲ 10.93. ಇನ್ನು ಈ ವರ್ಷದಲ್ಲಿ ಒಟ್ಟು 14 ಟೆಸ್ಟ್ ಮ್ಯಾಚ್ಗಳಿಂದ 24.86 ಸರಾಸರಿಯಲ್ಲಿ ರೋಹಿತ್ ಗಳಿಸಿರೋದು ಕೇವಲ 619 ರನ್. ಕಳಪೆ ಫಾರ್ಮ್ ಮತ್ತು ಆನ್ ಫೀಲ್ಡ್ ನಿರ್ಧಾರಗಳಲ್ಲಿನ ಎಡವಟ್ಟು ರೋಹಿತ್ ಟೆಸ್ಟ್ ಕರಿಯರ್ ಅನ್ನೇ ಬಲಿ ತೆಗೆದುಕೊಂಡಂತಾಗಿದೆ. ಈಗಾಗಲೇ ಟಿ20 ಕ್ರಿಕೆಟ್ನಿಂದ ರಿಟೈರ್ ಆಗಿರುವ ರೋಹಿತ್ ಟೆಸ್ಟ್ ನಿಂದಲೂ ನಿವೃತ್ತಿ ತೆಗೆದುಕೊಳ್ಳೋದು ಕನ್ಫರ್ಮ್ ಆಗಿದೆ. ಯಾಕಂದ್ರೆ ಈ WTC ಸೈಕಲ್ ಜೂನ್ನಲ್ಲಿ ಕೊನೆಯಾಗಲಿದ್ದು, ಸಿಡ್ನಿ ಟೆಸ್ಟ್ ಬಳಿಕ ಜೂನ್ ವರೆಗೆ ಭಾರತ ಯಾವುದೇ ಟೆಸ್ಟ್ ಪಂದ್ಯಗಳನ್ನ ಆಡೋದಿಲ್ಲ. ಅದರೊಂದಿಗೆ ಖ್ಯಾತ ಆಲ್ರೌಂಡರ್ ಅಶ್ವಿನ್ ನಿವೃತ್ತಿಯಾದ ಕೆಲವೇ ದಿನಗಳಲ್ಲಿ ಆಧುನಿಕ ಕ್ರಿಕೆಟ್ನ ಮತ್ತೊಬ್ಬ ದಿಗ್ಗಜ ಆಟಗಾರ ತೆರೆಮರೆಗೆ ಸರಿಯೋದು ಖಚಿತವಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.